ಮಕರ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಜನವರಿ ತಿಂಗಳಿನ ಮಕರ ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡೋ ಪ್ರಯತ್ನ ಮಾಡೋಣ. ನೋಡಿ, ಈ ತಿಂಗಳಿನಲ್ಲಿ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ, ಗುರು ವಕ್ರೆಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಸೂರ್ಯ ಜನವರಿ 14ನೇ ತಾರೀಕಿನ ತನಕ ಧನುಸು ರಾಶಿಯಲ್ಲಿ ಇರ್ತಾರೆ. 14ನೇ ತಾರೀಕು ಅವರು ಮಕರಕ್ಕೆ ಪ್ರವೇಶ ಮಾಡ್ಕೊಳ್ತಾರೆ. ಇನ್ನು ಶುಕ್ರ ಜನವರಿ 13ನೇ ತಾರೀಕು ಧನುಸು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಅವರು ಕೂಡ ಪ್ರವೇಶವನ್ನು ಮಾಡ್ಕೊಳ್ತಾರೆ. ಇನ್ನು ಕುಜ ಜನವರಿ 16ನೇ ತಾರೀಕು ಅವರು ಕೂಡ ಧನುಸು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡ್ಕೊಳ್ತಾರೆ. ಇನ್ನು ಬುಧ ಕೂಡ ಜನವರಿ 17ನೇ ತಾರೀಕಿನ ತನಕ ಧನುಸು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. 17ನೇ ತಾರೀಕು ಅವರು ಕೂಡ ಮಕರ ರಾಶಿಗೆ ಪ್ರವೇಶ ಹಾಕ್ತಾರೆ. ಈ ಗ್ರಹ ಸಂಚಾರದಿಂದ ಮಕರ ರಾಶಿಯವರಿಗೆ ನೋಡಿ, ಈ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ತಿಂಗಳು ಪೂರ್ತಿ ಕೂಡ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇದೆ. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಪ್ರಾರಂಭದ 2 ವಾರಗಳು ಅಂದ್ರೆ ಜನವರಿ 1ನೇ ತಾರೀಕಿನಿಂದ ಜನವರಿ 15ನೇ ತಾರೀಕಿನ ತನಕನೂ ಕೂಡ 12ನೇ ಮನೆಯಲ್ಲಿ 4 ಗ್ರಹಗಳ ಸಂಚಾರ ನಡೀತಾ ಇದೆ. 6ನೇ ಮನೆಯಲ್ಲಿ ಗುರು ವಕ್ರೆ ಆಗಿರೋದ್ರಿಂದ ನೋಡಿ, ಆರೋಗ್ಯದ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಅಂದ್ರೆ ಖರ್ಚುಗಳು ಆರೋಗ್ಯದ ವಿಚಾರದಲ್ಲಿ ಅಂತಂದಲ್ಲ, ಖರ್ಚುಗಳು ಜಾಸ್ತಿನೇ ಇರುತ್ತೆ. ಈ ತಿಂಗಳಿನಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು. ಮತ್ತಾಮೇಲೆ ಯಾವುದೇ ಕೆಲಸ ಅಂದ್ಕೊಂಡ್ರು ಕೂಡ ಅದು ಅರ್ಧಕ್ಕೆ ನಿಂತು ಹೋಗ್ತಕ್ಕಂಥದ್ದು, ನಿದ್ರಾಭಂಗ, ನಿದ್ರಾಹೀನತೆ, ಜಾಸ್ತಿ ಟೆನ್ಷನ್ ಆಗ್ತಕ್ಕಂಥದ್ದು. ಆಮೇಲೆ ನರಗಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತಕ್ಕಂಥದ್ದು. ಆಮೇಲೆ ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು. ಮನೆಯಲ್ಲಿ ಕೂಡ ಅಥವಾ ಹೊರಗಡೆನೂ ಕೂಡ, ಅಂದ್ರೆ ಮನೆ ಮತ್ತು ಹೊರಗಡೆ ಎರಡೂ ಕಡೆನೂ ಕೂಡ ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ, ತುಂಬಾ ಸ್ಟ್ರೆಸ್ ಅಂತ ಅನಿಸ್ತಾ ಇರುತ್ತೆ. ಮತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನ ನೀವು ನೋಡ್ತಾ ಬರ್ತಾ ಇರ್ತೀರಾ ಈ ತಿಂಗಳಿನಲ್ಲಿ. ಈ ಜನವರಿ 1ನೇ ತಾರೀಕಿನಿಂದ ಜನವರಿ 14, 15ನೇ ತಾರೀಕಿನ ತನಕ ಈ ಖರ್ಚುಗಳು ಜಾಸ್ತಿ ಈ ತರ ಇರುತ್ತೆ. ಜನವರಿ 15ನೇ ತಾರೀಕಿನಿಂದ ಈ ಎಲ್ಲಾ ಗ್ರಹಗಳು ಕೂಡ, ಈ 4 ಗ್ರಹಗಳು ಸೂರ್ಯ, ಕುಜ, ಬುಧ, ಶುಕ್ರ ಜನ್ಮ ರಾಶಿಗೆ ಬರ್ತಾರೆ. ಈ ಸೂರ್ಯ ಮತ್ತೆ ಕುಜ ಈ ಜನ್ಮ ರಾಶಿಗೆ ಏನ್ ಬರ್ತಾ ಇದ್ದಾರೆ, ಇದು ಈ ಸಂಚಾರ ಅಷ್ಟೊಂದು ಒಳ್ಳೆಯದಾಗಿರೋದಿಲ್ಲ. ಅಷ್ಟಮಾಧಿಪತಿ ನಿಮಗೆ ಜನ್ಮ ರಾಶಿಗೆ ಬರ್ತಾ ಇರ್ತಕ್ಕಂಥದ್ದು ನೋಡಿ, ದೇಹದಲ್ಲಿ ಬೇಗ ದಣಿವು ಆಗ್ತತೆ, ಅಂದ್ರೆ ಬೇಗ ಸುಸ್ತಾಗ್ಬಿಡುತ್ತೆ. ಆಮೇಲೆ ಎಕ್ಸೆಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು, ಜಾಸ್ತಿ ಕೋಪ ಬರ್ತಕ್ಕಂಥದ್ದು, ಇಂಥ ಸಿಟ್ಟು ತಡ್ಕೊಳಕ್ಕಾಗಲ್ಲ, ಆ ತರ ಸಿಟ್ಟು ಜಾಸ್ತಿ ಬರ್ತಾ ಇರುತ್ತೆ ಈ ಸಮಯದಲ್ಲಿ. ಸ್ವಲ್ಪ ಜನ್ಮರಾಶಿಯಲ್ಲಿ ಇರ್ತಕ್ಕಂತಹ ಕುಜ ಸೂರ್ಯ ಏನಿದ್ದಾರೆ ಅವರಿಬ್ಬರು ಕೂಡ ಅಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನ ಕೊಡೋದಿಲ್ಲ. ಕೋಪ ತಾಪಕ್ಕೆ ಜಾಸ್ತಿ ಕೋಪ ಬರೋ ತರ ಮಾಡ್ತಾರೆ, ಜಾಸ್ತಿ ಸುಸ್ತಾಗ್ಬಿಡುತ್ತೆ. ಅಂದ್ರೆ ಬೇಗ ಯಾವ್ದಾದ್ರು ಒಂದ್ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ನಡೆದ ತಕ್ಷಣ ಸುಸ್ತಾಗ್ಬಿಡುತ್ತೆ, ಆ ತರ ಇರುತ್ತೆ. ಮತ್ತೆ ದೈಹಿಕವಾಗಿನೂ ಕೂಡ ಎಲ್ಲೋ ಒಂದ್ ಕಡೆ ಕುಗ್ಗಿ ಹೋಗಿರೋ ತರ ನಿಮಗೆ ಸ್ವಲ್ಪ ಫೀಲ್ ಆಗೋದಕ್ಕೆ ಚಾನ್ಸಸ್ ಅನ್ನೋದು ಇರುತ್ತೆ. ಇನ್ನು ಬುಧ ಶುಕ್ರ ಇಬ್ರು ಕೂಡ ಜನ್ಮರಾಶಿಗೆ ಬರ್ತಾ ಇರ್ತಕ್ಕಂಥದ್ದು ಅದು ತುಂಬಾ ಒಳ್ಳೆಯದು. ಈ ಕುಜ ಮತ್ತೆ ಸೂರ್ಯ ಒಂದು ಕಡೆ ತೊಂದರೆ ಮಾಡಿದ್ರೆ ಜನವರಿ 15ನೇ ತಾರೀಕಿನ ನಂತರ ಈ ಜನ್ಮರಾಶಿಗೆ ಬಂದು ಸೂರ್ಯ ಮತ್ತೆ ಕುಜ ಸ್ವಲ್ಪ ತೊಂದರೆ ಮಾಡಿದ್ರೆ, ಈ ಬುಧ ಮತ್ತೆ ಶುಕ್ರ ಆ ತೊಂದರೆಗಳನ್ನ, ಆ ಒಂದು ಏನು ಬರ್ತಕ್ಕಂತಹ ಆರೋಗ್ಯದ ವಿಚಾರ ಆಗಿರ್ಬೋದು, ಆ ತೊಂದರೆಗಳಾಗಿರ್ಬೋದು, ಆ ಸ್ಟ್ರೆಸ್ ಆಗಿರ್ಬೋದು, ಆ ಕೋಪ ಆಗಿರ್ಬೋದು, ಅದನ್ನೆಲ್ಲನೂ ಕೂಡ ಲಿಮಿಟ್ ಅಲ್ಲಿ ಇರೋ ತರ ಮಾಡ್ತಾರೆ. ನೋಡಿ, ಎಷ್ಟು ಗ್ರಹ ಸಂಚಾರ ನಮಗೆ 2 ಗ್ರಹಗಳು ಜನ್ಮರಾಶಿಗೆ ಬರ್ತಾ ಇರೋದು ಅಷ್ಟೊಂದು ಒಳ್ಳೆಯದಲ್ಲ. ಈ ಬುಧ ಶುಕ್ರ ಜನ್ಮರಾಶಿಗೆ ಬರ್ತಾ ಇರ್ತಕ್ಕಂಥದ್ದು ಒಳ್ಳೆಯದು. ಇವ್ರು ನಿಮಗೆ ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಇವರು ಅದನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇಷ್ಟೇ ಇದರಲ್ಲಿ, ಅಂದ್ರೆ ಮೊದಲ 15 ದಿನಗಳ ಕಾಲ ಸ್ವಲ್ಪ ಜಾಸ್ತಿ ಆರೋಗ್ಯದಲ್ಲಿ ಕಿರಿಕಿರಿ, ಆಮೇಲೆ ಉದ್ಯೋಗದಲ್ಲಿ ಕಿರಿಕಿರಿ, ನಿದ್ರಾಹೀನತೆ, ಜಾಸ್ತಿ ಖರ್ಚುಗಳು, ಏನಾದ್ರೂ ಒಂದು ಟೆನ್ಷನ್ನು ಈ ತರ ಇರುತ್ತೆ. ಸ್ವಲ್ಪ ಈ ಒಂಥರ ನಿಮಗೆ ಅದು ಹೇಳಕ್ಕೆ ಎಕ್ಸ್ಪ್ರೆಸ್ ಆಗಲ್ಲ, ಮನ್ಸಲ್ಲೇ ಒಂಥರ ನೋವು ಗೂಡ್ ಕಟ್ಟಂಗಾಗೋದು ಈ ತರ ಇರುತ್ತೆ. ಅದಾದ್ಮೇಲೆ ಜನವರಿ 15ನೇ ತಾರೀಕಿನ ನಂತರ ಈ ಜನ್ಮರಾಶಿಗೆ ಸೂರ್ಯ ಮತ್ತೆ ಕುಜ ಬರ್ತಾರೆ. ಸೊ ಅಲ್ಲಿ ಸ್ವಲ್ಪ ಬಾಡಿಗೆ ಸ್ವಲ್ಪ ಬೇಗ ಆಯಾಸ ಆಗ್ತಕ್ಕಂಥದ್ದು ಈ ತರ ಇರ್ತಕ್ಕಂಥ. ಈ ಬುಧ ಮತ್ತೆ ಶುಕ್ರ ಜನ್ಮರಾಶಿಗೆ ಬರ್ತಾ ಇರ್ತಕ್ಕಂಥದ್ದು ಅವ್ರು ಮತ್ತೆ ನಿಮಗೆ ಸ್ವಲ್ಪ ಆ ಒತ್ತಡಗಳನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಆಯಾಸ, ಆ ದಣಿವು ಏನಾಗ್ತಾ ಇರುತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರು ನಿಮ್ಮನ್ನ ಸೇವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ತೃತೀಯ ಸ್ಥಾನದಲ್ಲಿ ಶನಿ ಸಂಚಾರ ಏನಿದೆ,
ನಿಮಗೆ ಎಲ್ಲಾನು ಕೂಡ ಮಾಡ್ಬೇಕು ಅಂತ ಇರುತ್ತೆ. ಅಂದ್ರೆ ಮನಸ್ಸಿದೆ, ನಾನು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಹಾರಾಟ ಪಡ್ತಾ ಇರ್ತೀರಾ. ಜಾಸ್ತಿ ನೀವೇನೋ ಒಂದು ಅಂದ್ಕೊಂತ ಇರ್ತೀರಾ, ಬಟ್ ನಿಮ್ಮನ್ನ ಅಲ್ಲಿ ಯಾರೋ ಕಟ್ಟಾಕಿರೋ ತರ ಆಗ್ತಾ ಇರುತ್ತೆ. ಯಾರೋ ಕಟ್ಟಾಕಿದ್ದಾರೆ, ಎಲ್ಲಾನು ಪ್ರಾಜೆಕ್ಟು ಅಥವಾ ನಾನು ಎಲ್ಲಾನು ಕೂಡ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಇಟ್ಕೊಂಡಿದೀನಿ. ಈ ತರ ಕೆಲಸ ಆಗ್ಬೇಕು, ಈ ಕೆಲಸ ಆಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತಂದು. ಬಟ್ ನನ್ಗೆ ಯಾಕೋ ಎಲ್ಲ ಕಟ್ಟಾಗ್ದಿರೋ ತರ ಆಗಿದೆಯಲ್ಲ, ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ವಲ್ಲ ಅನ್ನೋ ಭಾವನೆ ಕೂಡ ನಿಮಗೆ ಬರ್ತಾ ಇರುತ್ತೆ ಈ ಸಮಯದಲ್ಲಿ. ತೃತೀಯ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು ಚಟುವಟಿಕೆಯಿಂದ ಇರ್ತೀರಾ. ಚಟುವಟಿಕೆಯಿಂದ ಕೆಲಸಗಳನ್ನ ಮಾಡ್ಬೇಕು, ನಾನು ಮುಂದಕ್ಕೆ ಹೋಗ್ಬೇಕು, ನಾನು ಚೆನ್ನಾಗ್ ಆಗ್ಬೇಕು, ಎಲ್ಲರೂ ಕೂಡ ಒಂಥರ ಹುಮ್ಮಸ್ಸು ಜಾಸ್ತಿ ಇರುತ್ತೆ. ಬಟ್ ಆ ಹುಮ್ಮಸ್ಸಿಗೆ ಸಪೋರ್ಟ್ ನಿಮಗೆ ಸಿಗ್ತಾ ಇರೋದಿಲ್ಲ. ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೊರಟಿದ್ದು. ಅಂದ್ರೆ ಆ ಹುಮ್ಮಸ್ಸಿಗೆ ತಕ್ಕಂತೆ ಪ್ರೋತ್ಸಾಹ ಆಗಲಿ, ಹಣದ ವಿಚಾರದಲ್ಲಿ ಆಗಿರ್ಬೋದು, ನಿಮಗೆ ಆ ಸಹಾಯ ಸಹಕಾರಗಳು ಅಂತಕ್ಕಂಥದ್ದು ಸಿಗೋದಕ್ಕೆ ಅವಕಾಶಗಳು ಕಡಿಮೆ ಇರುತ್ತೆ. ಸ್ವಲ್ಪ ಖರ್ಚುಗಳು ಜಾಸ್ತಿ, ಇದೆಲ್ಲನೂ ಕೂಡ ನಿಮಗೆ ಜಾಸ್ತಿ ಇರುತ್ತೆ ಅಂತಾನೆ ಅರ್ಥ. ಒಟ್ಟಾರೆಯಾಗಿ ಈ ಮಕರ ರಾಶಿಯವರಿಗೆ ಈ ತರ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಕಾಡ್ತಾ ಇರುತ್ತೆ. ಈ ಮಕರ ರಾಶಿಯವರು ಮುಖ್ಯವಾಗಿ ಈ ತಿಂಗಳಿನಲ್ಲಿ ಮಾಡಬೇಕಾಗಿರೋ ಕೆಲಸ ನೋಡಿ, ನವಗ್ರಹಗಳಿಗೂ ಕೂಡ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯ ಆದ್ರೆ. ಮತ್ತೆ ಮಹಾಲಕ್ಷ್ಮಿ ಆರಾಧನೆ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡುವುದಕ್ಕೆ ಪ್ರಯತ್ನ ಮಾಡಿ, ಮತ್ತೆ ಅರ್ಚನೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ನೋಡಿ, ಈ ತಿಂಗಳಿನಲ್ಲಿ ಶನಿ ತ್ರಯೋದಶಿ ಬಂದಿದೆ, ಶನಿವಾರನೇ ಬಂದಿರೋದ್ರಿಂದ ಈಶ್ವರ ಅಥವಾ ಕಾಲಭೈರವೇಶ್ವರರಿಗೆ ಎಳ್ಳೆಣ್ಣೆ ಅಭಿಷೇಕನು ಕೂಡ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ವೀಕ್ಷಕರೇ, ನಾನು ನಿಮಗೆ ಒಂದು ಕಿವಿ ಮಾತು, ಅದು ತುಂಬಾ ಸಲನು ನಾನು ಹೇಳ್ಕೊಂತ ಬರ್ತಾ ಇದ್ದೇನೆ. ಇದು ಗೋಚಾರದ ಒಂದು ಫಲಿತಾಂಶಗಳು ಮಾತ್ರ ಆಗಿರುತ್ತೆ. ಗೋಚಾರದಲ್ಲಿ ಫಲಿತಾಂಶಗಳು ಕೇವಲ 20 ಭಾಗ ಮಾತ್ರ ನಾವು ಅನ್ವಯ ಆಗುತ್ತೆ, ಕನ್ಸಿಡರ್ ಮಾಡ್ಕೋಬೇಕು. ಮಿಕ್ಕಿದಲ್ಲೂ ಕೂಡ ಜನ್ಮ ಜಾತಕದಲ್ಲಿ ಇರ್ತಕ್ಕಂತಹ ಬಲಾಬಲಗಳು, ಬಲಹೀನತೆಗಳು, ಮತ್ತೆ ಆಮೇಲೆ ಅಲ್ಲಿ ಏನ್ ದಶಾ ಪೀರಿಯಡ್ ನಡೀತಾ ಇದೆ, ಯಾವ ದಶಾಭುಕ್ತಿ ನಡೀತಾ ಇದೆಯೋ ಆ ದಶಾಭುಕ್ತಿಗೆ ತಕ್ಕಂತೆ ಇರುವ ಪರಿಹಾರಗಳನ್ನೇ ನಾವು ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅಷ್ಟೊಂದು ವರ್ಕೌಟ್ ಆಗಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಆ ಪೂಜೆ ಮಾಡ್ತಾ ಇದ್ದೀನಿ, ಈ ಪೂಜೆ ಮಾಡ್ತಾ ಇದ್ದೀನಿ, ಅದು ನನಗೆ ಒಳ್ಳೇದಾಗ್ತಿಲ್ಲ ಅನ್ನೋ ಭಾವನೆ ಸಾಕಷ್ಟು ಮಂದಿಗೆ ಇರುತ್ತೆ. ಆದ್ರೆ ಜಾತಕಾನುಸಾರವಾಗಿ ದಶಾಭುಕ್ತಿಗೆ ಅನುಸಾರವಾಗಿ ನೀವು ಅದನ್ನ ಆ ಪರಿಹಾರಗಳನ್ನ ನೀವು ಮಾಡ್ಕೊಳ್ತಾ ಇರೋದಿಲ್ಲ. ಸೊ ಯಾವ ದಶಾಭುಕ್ತಿ ನಡೀತಾ ಇದೆಯೋ, ಈಗ ಚಂದ್ರಮಹಾದಶ ಬುಧ ಭುಕ್ತಿ ಅಥವಾ ಬುಧ ಮಹಾದಶ ಚಂದ್ರಭುಕ್ತಿ ಬಂದಾಗ ಶ್ರೀ ಸೂಕ್ತ ಜಪವನ್ನು ಮಾಡಬೇಕು, ಅಥವಾ ಶ್ರೀ ಸೂಕ್ತ ಹೋಮವನ್ನಾದ್ರೂ ನಾವು ಮಾಡಿಸ್ಕೋಬೇಕಾಗುತ್ತೆ. ಮತ್ತೆ ಆಮೇಲೆ ಈ ರಾಹು ದಶ ಮತ್ತೆ ಗುರು ಭುಕ್ತಿ ಅಂತ ಬಂದಾಗ ತಿಲ ಹೋಮ ಅಂತ ಮಾಡಿಸ್ಬೇಕಾಗುತ್ತೆ. ಈ ತರ ಮತ್ತೆ ಕುಜ ಮಹಾದಶ ಕುಜ ಭುಕ್ತಿ ಬಂದಾಗ ಸೂರ್ಯನ ಪೂಜೆ ಜಾಸ್ತಿ ಮಾಡ್ಬೇಕು, ಸೂರ್ಯ ನಮಸ್ಕಾರಗಳನ್ನ ಮಾಡ್ಬೇಕು. ಈ ತರ ಒಂದೊಂದು ಭುಕ್ತಿ ಬಂದಾಗ ಒಂದೊಂದು ಆ ಭುಕ್ತಿಗೆ ತಕ್ಕಂತೆ ಇರೋ ಪೂಜೆ ಪುನಸ್ಕಾರಗಳನ್ನೇ ನಾವು ಮಾಡ್ಕೊಂತ ಹೋದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಇನ್ನು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ. ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.